ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶೀಘ್ರದಲ್ಲೇ ದಿನೇಶ್ ಕಲ್ಲಹಳ್ಳಿಯನ್ನ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮೂವರನ್ನ ವಶಕ್ಕೆ ಪಡೆದಿದೆ ಎಸ್ಐಟಿ ಟೀಮ್. ಅದರ ಜೊತೆಗೆ ಇನ್ನೂ ಹೆಚ್ಚಿನ ವಿಚಾರಣೆಗಾಗಿ, ಯಾಕಂದ್ರೆ ಈ ಬಗ್ಗೆ ಮೊದಲು ಕಂಪ್ಲೇಂಟ್ ಕೊಟ್ಟಿದೆ ದಿನೇಶ್ ಕಲ್ಲಹಳ್ಳಿ. ಸೊ ದಿನೇಶ್ ಕಲ್ಲಹಳ್ಳಿಯನ್ನೇ ಮೊದಲು ಈಗ ವಿಚಾರಣೆ ಮಾಡುವ ಸಾಧ್ಯತೆ ಕೂಡ ಇದೆ. ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬರಬೇಕು ಅನ್ನುವಂತಹ ಒಂದು ಹೇಳುವಂತಹ ಸಾಧ್ಯತೆ ಇದೆ. ಇವತ್ತು ಸಂಜೆಯ ಒಳಗೇನೆ ನೋಟಿಸ್ ನೀಡೋದಕ್ಕೆ ಎಸ್ಐಟಿ ತಯಾರಿಯನ್ನ ಮಾಡಿಕೊಂಡಿದ್ದು ದಿನೇಶ್ ಕಲ್ಲಹಳ್ಳಿ ಬಳಿ ಅಸಲಿ ವಿಡಿಯೋದ ಬಗ್ಗೆ ವಿಚಾರಣೆಯನ್ನ ಮಾಡಲಾಗುತ್ತೆ. MODR ಅಥವಾ ಎಡಿಟೆಡ್ ವರ್ಷನ್ ಸಿಡಿಯನ್ನ ನೀಡಿದ್ದಾರೆ ದಿನೇಶ್ ಕಲ್ಲಹಳ್ಳಿ. ಅಸಲಿ ವಿಡಿಯೋ ಬಗ್ಗೆ ಪ್ರಶ್ನೆಯನ್ನ ಮಾಡಲಿದೆ ಎಸ್ಐಟಿ ಟೀಮ್. ಸೊ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರನ್ನ ಕೊಟ್ಟರು, ಆನಂತರ ದಿನೇಶ್ ಕಲ್ಲಹಳ್ಳಿ ಅದನ್ನ ವಾಪಸ್ ಕೂಡ ಪಡೆದ್ರು. ಸೊ ಸಿಡಿ ಹಿಂದಿರುವ ತಂಡಕ್ಕೆ ಎಸ್ಐಟಿ ಟೀಮ್ ಈಗ ಬಲೆಯನ್ನ ಬೀಸೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದೆ. ಬಟ್ ಈಗ ಮೊದಲನೇದಾಗಿ ದಿನೇಶ್ ಕಲ್ಲಹಳ್ಳಿ ಅವರನ್ನೇ ವಿಚಾರಣೆ ಮಾಡಬೇಕಾಗಿದೆ. ದಿನೇಶ್ ಕಲ್ಲಹಳ್ಳಿಗೆ ಎಲ್ಲಿ ಸಿಕ್ತು ಆ ಒಂದು ವಿಡಿಯೋ, ಯಾರು ಕೊಟ್ಟರು, ಅವರ ಮನೆಯವರೇ ಕೊಟ್ಟರು? ಯಾಕಂದ್ರೆ ಸಾಕಷ್ಟು ಅನುಮಾನಗಳು ಬರುವ ಹಾಗೆ ದಿನೇಶ್ ಕಲ್ಲಹಳ್ಳಿ ಅವರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಬಂದ್ರು. ಆನಂತರ ಆ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟ ಹಾಗೇನೆ ನನಗೆ ಅದರಲ್ಲಿ ನಡೆದಿದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ, ಆದ್ರೆ ಅದು ನಡೆದಿರಬಹುದು, ಅದನ್ನ ತನಿಖೆ ಮಾಡಿ ಅನ್ನುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟರು. ಸೊ ಎಲ್ಲದರ ಬಗ್ಗೆ ಈಗ ತನಿಖೆ ಮಾಡುವಂತಹ ಸಾಧ್ಯತೆ ಇದೆ. ಉಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.